ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಆಸ್ಟ್ರಾಯ್ಡ್ಸ್ನ ಸ್ಪೇಸಲ್ಲಿ ಹೇಗೆ ಕಂಡುಹಿಡಿಯೋದು ಅಂತ. ಸೊ ಈ ನಾಸಾದವರು ಅಫಿಷಿಯಲ್ಲಾಗಿ ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ, ಹೇಗೆ ಆಸ್ಟ್ರಾಯ್ಡ್ಸ್ನ ಲೊಕೇಟ್ ಮಾಡ್ಬೋದು ಅಂತ. ಸೊ ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ ಗೂಗಲ್ಗೆ ಹೋಗಬೇಕು. ಗೂಗಲ್ ಹೋಗಿ ನಾವು ಐಸ್ ಆನ್ ಆಸ್ಟ್ರಾಯ್ಡ್ ಅಂತ ಕ್ಲಿಕ್ ಮಾಡಬೇಕು. ಐಸ್ ಆನ್ ಆಸ್ಟ್ರಾಯ್ಡ್ ಅಂತ ಕ್ಲಿಕ್ ಮಾಡಿದಾಗ ಈ ಫಸ್ಟು ಏನು ಸರ್ಚ್ ಸಿಗುತ್ತೋ ಅದಕ್ಕೆ ಹೋಗಬೇಕು. ಸೊ nasas.ice.gov ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಲೋಡಿಂಗ್ ಆಗ್ತಾ ಇದೆ. ಸೊ ಐಸ್ ಆನ್ ಆಸ್ಟ್ರಾಯ್ಡ್ ಅಂತ. ಸೊ ಸ್ಕ್ರಾಲ್ ಟು ಎಂಟರ್ ಅಂತ ಇದೆ. ಸೊ ಸ್ಕ್ರಾಲ್ ಮಾಡಿದ್ದೀನಿ, ಎಂಟರ್ ಆದೆ. ಸೊ ಇಲ್ಲಿ ನೋಡ್ಬೋದು, ಇದು ಸೋಲಾರ್ ಸಿಸ್ಟಮು. ಸೊ ಇಲ್ಲಿ ಸನ್ ಇದೆ, ಇಲ್ಲಿ ಮೆರ್ಕ್ಯುರಿ ಇದೆ, ಆಮೇಲೆ ಇಲ್ಲಿ ವೀನಸ್ ಇದೆ, ಆಮೇಲೆ ಇಲ್ಲಿ ಅರ್ತ್ ಇದೆ, ಬ್ಲೂ ಕಲರ್ ಇದು ಕಾಣಿಸ್ತಿದೆ, ಬ್ಲೂ ಕಲರ್ ಇದು ಅರ್ತ್ ಇದೆ. ಸೊ ಇದು ಮಾರ್ಸ್ ಇದೆ. ಮಾರ್ಸ್ ಆದಮೇಲೆ ಜುಪಿಟರ್ ಇದೆ. ನೋಡಿ ಜುಪಿಟರ್ಗೂ ಮಾರ್ಸ್ಗೂ ಎಷ್ಟು ದೂರ ಇದೆ, ಆಮೇಲೆ ಸನ್ಗೂ ಮೆರ್ಕ್ಯೂರಿಗೂ ಎಷ್ಟು ದೂರ ಇದೆ ಅಂತ ಇಲ್ಲಿ ಒಂಥರ ಗ್ರಾಫಿಕಲಾಗಿ ತೋರಿಸಿದ್ದಾರೆ. ಸೊ ಈ ಥರ ಇದೆ. ಸೊ ಇವೆಲ್ಲ ಏನು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ರಿಸರ್ಚ್ ಮಾಡಬೇಕು. ಸದ್ಯಕ್ಕೆ ತೋರಿಸ್ತೀನಿ ಏನೇನು ನೋಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಟಾಗಲ್ ಲೈಟ್ ಮೋಡ್ಸ್ ಅಂತ ಇದೆ. ನೀವು ಡಾರ್ಕ್ ಮೋಡ್ ಬೇಕಾ ಇಲ್ಲಾಂದರೆ ವೈಟ್ ಮೋಡ್ ಬೇಕಾ ಅದನ್ನು ಮಾಡ್ಕೊಬೋದು. ಆಮೇಲೆ ಝೂಮ್ ಮಾಡ್ಕೊಳಕ್ಕೆ ಇದು. ಸೊ ಇದು ಬಂದುಬಿಟ್ಟು ಲೇಯರ್ಸು, ಯಾವ ಲೇಯರ್ಸ್ ಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಫುಲ್ ಸ್ಕ್ರೀನ್ ಬೇಕಾ ಫುಲ್ ಸ್ಕ್ರೀನ್ ಮಾಡ್ಕೊಬೋದು. ಸ್ವಲ್ಪ ಸೆಟ್ಟಿಂಗ್ಸ್ಗಳಿರ್ತವೆ, ಅದು ಮಾಡಿದ್ರೆ ಮಾಡ್ಕೊಬೋದು. ಸೊ ಇದು ಬಂದುಬಿಟ್ಟು ಟೈಮು. ಸೊ ಯಾವ ಟೈಮಿಗೆ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು. ನೋಡಿ ಇದನ್ನು ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಇದನ್ನು ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನೋಡಿ ಈ ಥರ ನೋಡಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲ್ಲೆಲ್ಲಿ ಹೋಗ್ತಾ ಇದೆ ನೋಡ್ತಾ ಇರಿ, ಹೆಂಗೆ ರಿವಾಲ್ವ್ ಆಗ್ತಾ ಇದೆ. ಮೆರ್ಕ್ಯೂರಿ ಹೆಂಗೆ ರಿವಾಲ್ವ್ ಆಗ್ತಾ ಇದೆ, ವೀನಸ್ ಹೆಂಗೆ ರಿವಾಲ್ವ್ ಆಗ್ತಿದೆ ಅಂತ. ಸೊ ಅದೇ ನೀವು ಹಿಂದೆ ಏನಾಯಿತು ಅಂತ ನೋಡೋಕ್ಕೆ ಹೋದರೆ ನೋಡಿ ರಿವರ್ಸ್ ತೋರಿಸುತ್ತೆ. ಮಾರ್ಚಲ್ಲಿ ಏನಾಯಿತು, ಎಲ್ಲಿ ಏನೇನು ಆಸ್ಟ್ರಾಯ್ಡ್ ಏನೇನು ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಈ ಸ್ಪೇಸ್ ಬಾಡೀಸ್ ಅಂತಾರಲ್ಲ ಅದು. ಸೊ ಇದು ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ, ಬಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗೋ ಅನಿಸುತ್ತೆ. ಸೊ ಇವಾಗ ಏನು ಮಾಡೋದು ಅಂತಂದರೆ ಇವಾಗ ಏನು ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ಇದು ಲೈವಲ್ಲಿ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಸೊ ಇವಾಗ ನೀವು ಎಕ್ಸಾಂಪಲ್ ಹಿಂಗೆ ಸನ್ ಅಂತ ಹೊಡೆದ್ರೆ ಸನ್ದು ಸಿಸ್ಟಮ್ ತೋರಿಸುತ್ತೆ. ನೋಡಿ ಈ ಥರ ಹೆಂಗೆ ಕಾಣಿಸ್ತಾ ಇದೆ ನೋಡಿ, 3D ಸಿಸ್ಟಮ್ ತೋರಿಸುತ್ತೆ. ಸೊ ಅದೇ ಮತ್ತೆ ನೀವು ಮತ್ತೆ ಔಟ್ ಫೋಕಸ್ ಮಾಡಿದ್ರೆ, ಅಂದರೆ ಝೂಮ್ ಔಟ್ ಮಾಡಿದ್ರೆ ನೆಕ್ಸ್ಟ್ ಮೆರ್ಕ್ಯೂರಿನೂ ನೋಡ್ಬೋದು. ನೀವು ಹೆಂಗೆ ಕಾಣಿಸುತ್ತೆ ಮೆರ್ಕ್ಯೂರಿ ಅಂತ ನೋಡಿ, ಈ ಥರ ಕಾಣಿಸುತ್ತೆ ಮೆರ್ಕ್ಯೂರಿ. ನೋಡಿ ಹೆಂಗಿದೆ ಮೆರ್ಕ್ಯೂರಿ, ಈ ಥರ ನೋಡ್ಬೋದು ನೀವು ಮೆರ್ಕ್ಯೂರಿನ. ಸೊ ಅದೇ ಥರ ಮೆರ್ಕ್ಯೂರಿ ಆದಮೇಲೆ ನೆಕ್ಸ್ಟು ಮೆರ್ಕ್ಯೂರಿ ಆಯಿತಲ್ವ, ಸನ್ ಆಯಿತು, ಮೆರ್ಕ್ಯೂರಿ ಆಯಿತು. ನೆಕ್ಸ್ಟು ವೀನಸ್ ನೋಡಿ, ವೀನಸ್ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಕಾಣಿಸುತ್ತೆ ವೀನಸ್. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ, ಸಖತ್ತಾಗಿದೆ ನೋಡೋಕ್ಕೆ, ಹೆವಿ ಇಷ್ಟ ಆಯಿತು. ಸೊ ಈ ಥರ ವಾಕ್ ಥ್ರೂ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮೇನ್ ಟಾಪಿಕ್ ಆಸ್ಟ್ರಾಯ್ಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅರ್ತ್ ಎಲ್ಲಪ್ಪ ನೋಡಿ, ಅರ್ತ್ ಆರ್ಬಿಟ್ ಕಾಣಿಸ್ತಾ ಇದೆ, ಬಟ್ ಅರ್ತ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ಮೆರ್ಕ್ಯೂರಿ ಇದೆ, ಇಲ್ಲಿ ವೀನಸ್ ಇದೆ, ಇಲ್ಲಿ ಅರ್ತ್ ಇದೆ. ಸೊ ನಿಮಗೆ ಅರ್ಥ ಆಗಿರಬೇಕು ಆ ಟೈಮ್ ಡಿಫ್ರೆನ್ಸ್ ಎಲ್ಲ. ಸೊ ಇಲ್ಲಿ ಅರ್ತ್ ಇದೆ. ಸೊ ಅರ್ತ್ ಲೋಡ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅರ್ಥ, ಸಖತ್ತಾಗಿದೆಯಲ್ಲ. ಸೊ ಇಲ್ಲೆಲ್ಲ ನೈಟ್ ಆಗಿದೆ, ಸೊ ಅದಕ್ಕೆ ನೈಟ್ ತೋರಿಸ್ತೇವೆ. ಇಲ್ಲೆಲ್ಲ ಇನ್ನು ಬೆಳಕಿದೆ. ಸೊ ಆ ಥರ ಎಷ್ಟು ನೀಟಾಗಿ ಗ್ರಾಫಿಕಲಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿದೆ ಮಾತ್ರ. ಸೊ ನೆಕ್ಸ್ಟು ಅದ್ರ ಜೊತೆ ಮೂನು ನೋಡ್ಬೋದು ನೋಡಿ, ಅರ್ತ್ ಜೊತೆ ಮೂನು. ಇದು ನಮ್ಮ ಮೂನು ಹಿಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ ನೋಡಿ, ಇದೇ ನಮ್ಮ ಮೂನು. ಸೂಪರ್ ಆಗಿದೆ ಅಲ್ಲ, ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಆ ಥರ ಇದೆ. ಈ ಸ್ಪೇಸ್ದು ಚಮತ್ಕಾರನೇ ಈ ಥರ ಅಂತ ಅಂದ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಅರ್ಥ ಆಯಿತು. ನೆಕ್ಸ್ಟು ಮಾರ್ಸ್ ಹೋಗ್ತಿದ್ವಿ. ಮಾರ್ಸ್ ನೋಡೋಣ, ಮಾರ್ಸ್ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಮಾರ್ಸ್ ಸೂಪರಾಗಿ ಕಾಣಿಸ್ತಾ ಇದೆ, ರೆಡ್ ಕಲರ್ ಥರ ಫುಲ್ ಒಂಥರ. ಸೊ ಮಾರ್ಸ್ ಆದಮೇಲೆ ನೆಕ್ಸ್ಟು ಮಾರ್ಸು ಆಯಿತು. ನೆಕ್ಸ್ಟು ಜುಪಿಟರ್ ಕಾಣಿಸ್ತಾ ಇದೆ, ಜುಪಿಟರ್ಗೆ ಸುಮಾನ ಜುಪಿಟರ್ ಕಾಣಿಸುತ್ತೆ. ಜುಪಿಟರ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಜುಪಿಟರ್ ಕಾಣಿಸುತ್ತೆ ಈ ಥರ. ವ್ಯೂ ನೋಡಿ ಬೇಕಾದ್ರೆ
ಕಾಣಿಸುತ್ತೆ ಆ ಥರ ಅಂತ. ಸೊ ಅದೇ ಥರ ಜುಪಿಟರು, ನೆಪ್ಚ್ಯೂನ್ ನೋಡಿ ಫುಲ್ಲು ಬ್ಲೂ ಕಲರ್ ಇದೆ, ಏನಿದಿಲ್ಲ. ಆಮೇಲೆ ನೆಕ್ಸ್ಟು ನೆಪ್ಚ್ಯೂನ್ ಆದಮೇಲೆ ಯುರಾನಸ್ ನೋಡೋಣ. ಸೊ ಯುರಾನಸ್ ನೋಡಿ, ಯುರಾನಸ್ಸು ಏನು ನೋಡೋ ಅಂಥದ್ದು ಏನು ಡಿಫ್ರೆಂಟ್ ಆಗಿಲ್ಲ, ಬಟ್ ರಿಂಗ್ಸ್ ನೋಡ್ಬೋದು ನೋಡಿ. ಯುರಾನಸ್ಸಿಗೆ ರಿಂಗ್ಸ್ ಇರೋದು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ ರಿಂಗ್ಸ್. ನಾವು ಏನು ಅಂದ್ಕೊಂಡಿದ್ವಿ, ಸ್ಯಾಟರ್ನಿಗೆ ಮಾತ್ರ ರಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಯುರಾನಸ್ಗೂ ರಿಂಗ್ಸ್ ಇದೆ ನೋಡಿ. ಅದು ರಿಂಗ್ಸ್ ಯಾಕಿದೆ ಅಂತ ಅಂದರೆ, ಅದು ರಿಂಗ್ಸ್ಗಿಂತ ರಿಂಗ್ಸ್ ಇದೆಯಾ ಇಲ್ವೋ ನನಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ರಿಂಗ್ಸ್ ಎಲ್ಲ ಇದು ಆರ್ಬಿಟ್ಸ್ ಅಂತ, ಮೋಸ್ಟ್ಲಿ ಇದು ಆರ್ಬಿಟ್ ಇರಬೇಕು, ಸಾರಿ ರಿಂಗ್ಸ್ ಎಲ್ಲ ಆರ್ಬಿಟು. ಸೊ ನೆಕ್ಸ್ಟ್ ಅದಾದಮೇಲೆ ಯುರಾನಸ್ಸು ಆಯಿತು. ಇನ್ಯಾವುದು ಸ್ಯಾಟರ್ನ್ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ಯಾಟರ್ನ್ ನೋಡ್ರಪ್ಪ ವಿತ್ ರಿಂಗ್ ಹೆಂಗೆ ಕಾಣಿಸ್ತಾ ಇದೆ, ಸ್ಯಾಟರ್ನು ಸಾಕಾಗಿ ಕಾಣಿಸ್ತಾ ಇದೆ. ಸೊ ಅದ್ರ ಜೊತೆಗೆ ನೀವು ಈ ಅದ್ರ ಮೂನ್ಸ್ ಲೈಕ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಅನ್ಬೋದು, ಮೂನ್ಸು ಅದನ್ನು ನೋಡ್ಬೋದು. ಸೊ ಅದಾದಮೇಲೆ ಸೊ ನಾನು ನಿಮಗೆ ಸಖತ್ತು ಲೈಕ್ ಬೋರ್ ಮಾಡಿಸ್ತಾಯಿದ್ದೀನಿ ಅನಿಸುತ್ತೆ, ಬಟ್ ಇದು ನೀವು ನೋಡಲೇಬೇಕಾಗಿರುವಂಥ ವಿಷಯ. ಸೊ ಇದಾಯಿತಾ. ಸೊ ಅದಾದಮೇಲೆ ನೆಕ್ಸ್ಟು ಈಗ ಮೇನ್ ಟಾಪಿಕ್ಕಿಗೆ ಬಂದುಬಿಡೋಣ. ಏನು ಟಾಪಿಕ್ಕಪ್ಪ ಅಂತಂದರೆ, ಸೊ ಯಾಕಪ್ಪ ಈ ಕಡೆ ಹೋಗ್ತಾಯಿದೆ, ಸ್ಯಾಟರ್ನ್, ಸನ್ನಿಗೆ ಹೋದ್ವಿ. ಇಲ್ಲಪ್ಪ ಇದು ಸಣ್ಣ ಹತ್ರ. ಸೊ ಸ್ವಲ್ಪ ಲೋಡ್ ಆಗ್ತಿದೆ. ಝೂಮ್ ಔಟ್ ಮಾಡೋಣ. ಝೂಮ್ ಔಟ್. ಸನ್ನು, ವೀನಸ್, ಅರ್ತ್. ಸೊ ಅರ್ತ್ ಇಲ್ಲಿದೆ, ಅರ್ತ್. ಸೊ ಅರ್ತ್ ಹತ್ರ ಬಂದಾಯಿತು. ಸೊ ಅರ್ತ್ ಹತ್ರ ಬಂದಿದ್ದೀವಿ. ಇವಾಗ ಮೇನ್ ಮೋಟೋಗೆ ಬಂದುಬಿಡೋಣ, ಆಸ್ಟ್ರಾಯ್ಡ್ ಹೆಂಗೆ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ಅರ್ತ್ ಹತ್ರ ಆಸ್ಟ್ರಾಯ್ಡ್ಸ್ ಯಾವ್ಯಾವ್ದು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕಂಡುಹಿಡಿಬೋದು. ಸೊ ಹೆಂಗೆ ಅಂತ ಅಂದರೆ, ಇಲ್ಲಿ ಆಸ್ಟ್ರಾಯ್ಡ್ ವಾಚ್ ಅಂತ ಇದೆ. ಸೊ ಜಸ್ಟ್ ಕ್ಲಿಕ್ ಮಾಡಿ ಆಸ್ಟ್ರಾಯ್ಡ್ ವಾಚ್ ಅಂತ. ಸೊ ನೀಟಾಗಿ ತೋರಿಸುತ್ತೆ ಯಾವ್ಯಾವ ಆಸ್ಟ್ರಾಯ್ಡು ಅರ್ತ್ ಹತ್ರ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿದೆ ನಮ್ಮ ಅರ್ತ್. ಸೊ ಇಲ್ಲಿ ಒಂದು ಆಸ್ಟ್ರಾಯ್ಡ್ ಬರ್ತಾ ಇದೆ. ಸೊ ಇದು ಆಸ್ಟ್ರಾಯ್ಡು. ಇದು ನೋಡಿ, ಇದ್ರದ್ದು ಬಗ್ಗೆ ಹೇಳುತ್ತೆ, ಲೈಕ್ ಆಸ್ಟ್ರಾಯ್ಡ್ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ, ಆಮೇಲೆ ಎಷ್ಟು ಟೈಮಿಗೆ ಬರುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಅಂದ್ಬಿಟ್ಟು, ಎಷ್ಟು ಮೀಟರ್ ಇದೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟೆಡ್ ಇದೆ ನೋಡಿ ಇವಾಗ. ಸೊ ಈ ಅರ್ತ್ ಹತ್ರ ಆಲ್ಮೋಸ್ಟ್ 5 ಆಸ್ಟ್ರಾಯ್ಡ್ಸ್ ಬರ್ತಾ ಇದೆ. ಸೊ ಇವಾಗ ಆಸ್ಟ್ರಾಯ್ಡ್ಸ್ ನೋಡಿ, ಇಲ್ಲೊಂದಿದೆ RY10 ಅಂತ, 2024 RY10 ಅಂತ ಒಂದಿದೆ. ಅದು ಸೆಪ್ಟೆಂಬರ್ 17 ಬರ್ತಾ ಇದೆ. ಸೊ ಅದು ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ 2024 ಆನ್ ಅಂತ ಒಂದಿದೆ. ಸೊ ಅದು 17 ಸೆಪ್ಟೆಂಬರು. ಸೊ 278.8 ಮೀಟರ್ಸ್ ಇದೆ. ಸೊ ಅದೇ ಥರ 2024 RQ. ಸೊ ಇದು ನೋಡಿ ಆಲ್ಮೋಸ್ಟು ನಮ್ಮ ಅರ್ತ್ ಹತ್ರನೇ ಬರ್ತಾ ಇದೆ, ಫುಲ್ಲು ನಮ್ಮ ಅರ್ಥ ಹತ್ರನೇ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇಲ್ಲೇ ಇದೆ ಆಲ್ಮೋಸ್ಟು. ಸೊ ಇದು ಮೂನು, ಇದು ಅರ್ತು, ನಮ್ಮ ಅರ್ತು. ಸೊ ಆಲ್ಮೋಸ್ಟ್ ಇಲ್ಲೇ ಇದೆ. ಸೊ ಮೋಸ್ಟ್ಲಿ ಇದೇ ಆಸ್ಟ್ರಾಯ್ಡ್ ಇರಬೇಕು. ಮೋಸ್ಟ್ಲಿ ನಮ್ಮ ಅರ್ತ್ ಹತ್ರ ಫುಲ್ಲು ಹತ್ರಕ್ಕೆ ಹೋಗ್ಬಿಟ್ಟು ಪಾಸ್ ಆಗೋದು, ಇಲ್ಲ ಪಾಸ್ ಆಗುತ್ತೋ ಇಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಮಗೂ ಗೊತ್ತಿಲ್ಲ. ಸೊ ಈ ಥರ. ಸೊ ನಮ್ಮ ಅರ್ತ್ ಹತ್ರ ಎಷ್ಟು ಆಸ್ಟ್ರಾಯ್ಡ್ ಪಾಸ್ ಆಗ್ತಾಯಿದೆ ಅಂತ. ಸೊ 1 2 3 4 5 ಅದ್ರ ಪ್ರಕಾರವಾಗಿ ಯಾವುದ್ಯಾವುದು ಆಸ್ಟ್ರಾಯ್ಡ್ಸ್ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಆನ್, RY10, ಆಮೇಲೆ ಆನ್ ಅಂತ ಹೇಳಿದೆ, RQ ಅಂತ ಹೇಳಿದೆ, DJ1 ಅಂತ ಇದೆ ನೋಡಿ, DJ1. ಸೊ ಆಲ್ಮೋಸ್ಟ್ ಆರ್ಬಿಟ್ ಹತ್ರನೇ ಇದೆ, ಇದು ಅರ್ಥ ಆರ್ಬಿಟ್ ಹತ್ರನೇ. ಸೊ ಅದಾದಮೇಲೆ ನೆಕ್ಸ್ಟು ಇದು ಬಂದುಬಿಟ್ಟು RS4 ಅಂತ ಅಂದ್ಬಿಟ್ಟು. ಸೊ ಇವಾಗ ನಮ್ಮದು ಇಂಟ್ರೆಸ್ಟ್ ಬಂದುಬಿಟ್ಟು ಈ 2024 RQ ಇದೆಯಲ್ಲ, ಇದು 2024 RQ ಅಂತ ಇದೆಯಲ್ಲ. ಸೊ ಅದೇ ನಮ್ಮ
ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಸೊ ಇದು ಆಲ್ಮೋಸ್ಟ್ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ. ಸೊ ಝೂಮ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡೋಣ ಏನು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿದೆ ನೋಡಿ RS 2024 RS 4. ಸೊ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು RS 4 2024 RS 4 ಎಷ್ಟು ಹತ್ರದಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. 19.2 ಮೀಟರ್ಸ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ 6 ಮಿನಿಟ್ಸಲ್ಲಿ ಅರ್ತು ಟಚ್ ಆಗುತ್ತೆ, ಅಂದರೆ ಲೈಕ್ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ 6 ಮಿನಿಟ್ಸ್ ಆಗೋತ್ತಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಲೈವ್ ಟ್ರ್ಯಾಕಿಂಗ್ ಆಗ್ತಾಯಿದೆ. ಸೊ ಸ್ಟೇ ಟ್ಯೂನ್ಡ್. ಸೊ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಈ RS 4ಗೆ. ಸೊ 1 ಮಿನಿಟ್ ಇದೆ ನೋಡಿ, ಲೈವ್ ಕೌಂಟ್ಡೌನ್ 1 ಮಿನಿಟ್ ಇದೆ. ಸೊ 1 ಮಿನಿಟ್ ಇದೆ ಆಲ್ಮೋಸ್ಟು. ಸೊ 59, 58, 57, 56, 55 ನೋಡಿ, 55, 51, 50 ಕೌಂಟ್ಡೌನ್ ಮಾಡಿ ನಮ್ಮ ಜೊತೆ ನೋಡಿ. 47, 46, 44, 19.2 meters. So 22, 43, 30 seconds. So in 1 minute. So in 35 seconds, in 34 seconds ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದೇ ಎಸ್ಟಿಮೇಟ್ ತೋರಿಸ್ತಾ ಇದೆ ಡಿಸ್ಟೆನ್ಸ್ ಎಷ್ಟಲ್ಲಿದೆ ಅಂತ. ಸೊ ಇದೇನಾಗುತ್ತೆ, ಏನಕ್ಕೆ ಕೌಂಟ್ಡೌನ್ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ ಚೆಕ್ ಮಾಡೋಣ. ಯಾಕೆಂದರೆ ಆಲ್ಮೋಸ್ಟ್ 20 seconds ಇದೆ, 19 seconds. ಸೊ ಕ್ಲಾಕ್ ಇಸ್ ಟಿಕ್ಕಿಂಗ್. Let's see what will happen. So 11, 10, 9, 8, 7, 6, 5, 4, 3, 2, 1. Come on, what happened? Still it is showing. I don't know why it is increasing again. So what is this? I'm not getting properly. I thought the countdown is over, but still something is fishy here. Let's change it again and let's see. Okay, asteroid RS 4 again, it's increasing. I don't know what happened to RS 4 now. So ಇದು ಎಲ್ಲಿ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡಬೇಕೀಗ. ನನಗೂ ಏನೋ ಅರ್ಥ ಆಗ್ತಾ ಇಲ್ಲ ಯಾಕೆ ಮತ್ತೆ ಇನ್ಕ್ರೀಸ್ ಆಗ್ತಾಯಿದೆ ಟೈಮು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಫಾರ್ ಅವೇ ಹೋಗ್ತಾ ಇದೆಯಾ ಅರ್ಥದಿಂದ. ಸೊ ಇಷ್ಟ ಆಗಿತ್ತು ಇವತ್ತಿನ ಇನ್ಫಾರ್ಮೇಷನ್ನು. ಇದೇ ಥರ ಇನ್ಫಾರ್ಮೇಟಿವ್ ಆಗಿರೋ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಅಲ್ಲಿ ತನಕ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.